ಎಸ್ಎಸ್ಎಲ್ಸಿ ಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ ಗೊಂದಲ. ಕೃಪಾಂಕ ನೀಡುವಂತೆ ವಿದ್ಯಾರ್ಥಿಗಳಿಂದ ಒತ್ತಾಯ. ಇಲ್ಲಿ ಗಣಿತ ಪ್ರಾಬ್ಲಮ್ ಆಗಿದೆ, ಇಂಗ್ಲೀಷ್ ಪ್ರಾಬ್ಲಮ್ ಆಗಿದೆ ಅನ್ನೋರು ಹಿಂದಿಯಲ್ಲಿ ಸ್ಕೋರ್ ಮಾಡ್ತಿದ್ರು. ಇವಾಗ ಹಿಂದಿ ಕೌಂಟ್ಗೆ ಇಲ್ಲ ಅಂದಾಗ ಹುಡುಗರ ಭವಿಷ್ಯದ ಮೇಲೆ ತುಂಬ ಎಫೆಕ್ಟ್ ಆಗ್ತಿದೆ. ಸ್ಟಾರ್ಟಿಂಗಿಂದನೇ ಹೇಳಿದರೆ ಅವರು ಅಷ್ಟೊಂದು ಎಫೆಕ್ಟ್ ಆಗ್ತಿರಲಿಲ್ಲ. ಸಡನ್ನಾಗಿ ಹೇಳಿರೋದ್ರಿಂದ ಹುಡುಗರ ಒಂದು ಸ್ಕೋರಿಂಗ್ಗೆ ತುಂಬ ಎಫೆಕ್ಟ್ ಆಗ್ತಿದೆ. SLC ಪ್ರಾರಂಭ ಆದಾಗಿಂತನೂ ಸಹ ಹಿಂದಿ ನಮ್ಮ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ತುಂಬ ಕಷ್ಟಪಟ್ಟು ಹೋಗಿದ್ದು. ಇವಾಗ ಇಂಗ್ಲೀಷು ಮ್ಯಾಥ್ಸು ಅದರಲ್ಲೆಲ್ಲ ಕಡಿಮೆ ಆಗೋದನ್ನ ನಾವು ಹಿಂದಿಯಲ್ಲಿ ಕವರ್ ಮಾಡ್ಕೊಳ್ಳೋಣ ಅಂತ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಹೋಗಿದ್ದು. ಔಟ್ ಆಫ್ ಸಿಲಬಲ್ಸಿಂದ ಕೊಟ್ಬಿಟ್ಟವ್ರ ಕ್ವಶನ್, ಇದರಿಂದ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸಮೀಕರಣಗಳು ಕೊಟ್ಟಾರ, ಆ ಸಮೀಕರಣಗಳ ಮೇಲೆ ಆ ನಂಬರ್ ಪ್ರಿಂಟ್ ಆಗೈತೆ. ಪ್ರಿಂಟು ಸ್ವಲ್ಪ ಕೊಟ್ಬಿಟ್ಟವ್ರೆ. 2, 6 ಅನ್ನೋದು ಏನು ಗೊತ್ತಾಗ್ತಾನೆ ಇಲ್ಲ. ಸ್ಕೋರು ಕಮ್ಮಿ ಆಗ್ತದೆ, ಎಲ್ಲ ಕಡೆ ಕೇಳ್ತಾರೆ ಸ್ಕೋರ್ ಯಾಕೆ ಕಮ್ಮಿ ಅಂತ. ಇವರು ಕ್ವಶನ್ ಪೇಪರಲ್ಲೆಲ್ಲ ಈ ಥರ ಮಾಡಿಕೊಟ್ರೆ. ರಾಜ್ಯಾದ್ಯಂತ ಇತ್ತೀಚೆಗೆ ನಡೆದ ಎಸ್ಎಸ್ಎಲ್ಸಿ ಗಣಿತ ವಿಷಯದ ವಾರ್ಷಿಕ ಪರೀಕ್ಷೆಯು ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ತೀವ್ರ ಆತಂಕವನ್ನ ಮೂಡಿಸಿದೆ. ಪರೀಕ್ಷೆಯಲ್ಲಿದ್ದ ಒಟ್ಟು ಪ್ರಶ್ನೆಗಳ ಪೈಕಿ ಸುಮಾರು 37 ಅಂಕಗಳ ಪ್ರಶ್ನೆಗಳು ಪಠ್ಯಕ್ರಮಕ್ಕೆ ಹೊರತಾಗಿವೆ ಎಂದು ವಿದ್ಯಾರ್ಥಿಗಳು ಗಂಭೀರವಾಗಿ ಆರೋಪ ಮಾಡುತ್ತಿದ್ದಾರೆ. ಹೌದು, ಎಸ್ಎಸ್ಎಲ್ಸಿ ಪರೀಕ್ಷೆ ಮುಗಿದ ಸಂತೋಷ ಒಂದ್ ಕಡೆಯಾದ್ರೆ ಪ್ರಶ್ನೆ ಪತ್ರಿಕೆ ಗೊಂದಲ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಆತಂಕ ಮೂಡಿಸಿದೆ. ಈ ಬಾರಿ ಗಣಿತ ಪ್ರಶ್ನೆ ಪತ್ರಿಕೆ ಹಲವರಿಗೆ ಸವಾಲಾಗಿ ಪರಿಣಮಿಸಿದೆ. ಪ್ರಶ್ನೆ ಪತ್ರಿಕೆಯಲ್ಲಿ ಕಂಡುಬಂದ ವಾಟರ್ ಮಾರ್ಕ್ ದೋಷಗಳ ಮತ್ತು ಕೆಲವು ಪ್ರಶ್ನೆಗಳು ಪಠ್ಯ ಕ್ರಮದಲ್ಲಿಯೇ ಇಲ್ಲವಾಗಿದ್ದು ಕೃಪಾಂಕ ನೀಡಿ ಎಂದು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಶಿಕ್ಷಣ ಇಲಾಖೆಯನ್ನ ಒತ್ತಾಯಿಸಿದ್ದಾರೆ. ಜೊತೆಗೆ ಹಿಂದಿ ವಿಷಯದ ಅಂಕಗಳನ್ನು ಪರಿಗಣಿಸಿದ ಸರ್ಕಾರದ ತೀರ್ಮಾನವು ವಿದ್ಯಾರ್ಥಿಗಳಲ್ಲಿ ಗೊಂದಲವನ್ನ ಮೂಡಿಸಿದೆ. ಏನು 625 ಅಂಕಗಳೇನು ಮುಂಚೆ ಇತ್ತು, ಇವಾಗಲೂ ಕೂಡ ಈ ವರ್ಷ 625 ಅಂಕಗಳನ್ನು ಕೌಂಟ್ಗೆ ತೊಗೊಂಡು ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಅನ್ಯಾಯ ಆಗೋದು ಬೇಡ. ಯಾಕೆ ಅಂತಂದರೆ ಸ್ಟಾರ್ಟಿಂಗಿಂದನೇ ಹೇಳಿದರೆ ಅವರು ಅಷ್ಟೊಂದು ಎಫೆಕ್ಟ್ ಆಗ್ತಿರಲಿಲ್ಲ. ಸಡನ್ನಾಗಿ ಹೇಳಿರೋದ್ರಿಂದ ಹುಡುಗರ ಒಂದು ಸ್ಕೋರಿಂಗ್ಗೆ ತುಂಬ ಎಫೆಕ್ಟ್ ಆಗ್ತಿದೆ. ಇಲ್ಲಿ ಗಣಿತ ಪ್ರಾಬ್ಲಮ್ ಆಗಿದೆ, ಇಂಗ್ಲೀಷ್ ಪ್ರಾಬ್ಲಮ್ ಆಗಿದೆ ಅನ್ನೋರು ಹಿಂದಿಯಲ್ಲಿ ಸ್ಕೋರ್ ಮಾಡ್ತಿದ್ರು. ಇವಾಗ ಹಿಂದಿ ಕೌಂಟ್ಗೆ ಇಲ್ಲ ಅಂದಾಗ ಹುಡುಗರ ಭವಿಷ್ಯದ ಮೇಲೆ ತುಂಬ ಎಫೆಕ್ಟ್ ಆಗ್ತಿದೆ. ನಾನೇನು ಹೇಳ್ತೀನಿ ಅಂತಂದರೆ ಈ ಒಂದು ವರ್ಷ ಏನಾದರೂ ಮಾಡಿ ಕೌಂಟ್ಗೆ ತೊಗೊಂಡು 625 ಅಂಕಗಳಿಗೆ ಕೌಂಟ್ ಮಾಡಿ ಈ ಥರ ಏನಾದರೂ ಕೊಟ್ಟರೆ ಹುಡುಗರ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ. ಮುಂದಿನ ವರ್ಷದಿಂದ ಬೇಕಾದರೆ ಅವರ ರೂಲ್ಸ್ ಏನಿದೆ ಆ ರೂಲ್ಸ್ ಪ್ರಕಾರ ಮಾಡಿಕೊಳ್ಳಿ ಅಂತ ಹೇಳಕ್ಕೆ ಒಟ್ಟಾರೆಯಾಗಿ ಇವೆಲ್ಲ ಕೇಳಿದಾಗ ಈ ವರ್ಷದ ಒಂದು SLC ಪರೀಕ್ಷೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಕಂಡುಬಂದವು ಅಂತ ನನ್ನ ಅನಿಸಿಕೆ. ಸಮಸ್ಯೆಗಳು ಅಂತಂದರೆ ನಾನು ಹೇಳ್ತೇನೆ ಸರ್, ಇಲ್ಲಿ ಏನು ಅಂತಂದರೆ ಗಣಿತ ಒಂದು ವಾಟರ್ ಮಾರ್ಕಿಂದ ಒಂದು ಪ್ರಾಬ್ಲಮ್ ಆಗಿದೆ. ಅದು ಒಂದು ಸಮಸ್ಯೆ ದೊಡ್ಡದಾಗೇ ಇದೆ. ಯಾಕೆ ಅಂತಂದರೆ ಒಂದಷ್ಟು ಜನಕ್ಕೆ ಕ್ವಶನ್ಗಳೇ ಅರ್ಥ ಆಗಿಲ್ಲ. ಅದ್ರ ಮೇಲೆ ನಂಬರ್ಗಳು ಬಂದಾಗ ಹುಡುಗರು ಕನ್ಫ್ಯೂಷನ್ ಆಗಿದ್ದಾರೆ, ಅದು ಒಂದು ಪ್ರಾಬ್ಲಮ್ಮು. ಇನ್ನೊಂದು ಏನು ಅಂತಂದರೆ ತುಂಬ ಎಫೆಕ್ಟ್ ಆಗಿದೆ ಯಾವುದಪ್ಪ ಅಂತಂದರೆ ಹಿಂದಿ. ಯಾಕೆ ಅಂತಂದರೆ ನಾಳೆ ಎಕ್ಸಾಮ್ ಅನ್ಬೇಕಾದ್ರೆ ಇವತ್ತು ಹಿಂದಿ ಕೌಂಟ್ಗಿಲ್ಲ ಅಂತಂದಾಗ ಹುಡುಗರು ತುಂಬ ಕನ್ಫ್ಯೂಷನ್ಸ್ ಆಗೋದು. ಓದಬೇಕಾ ಬೇಡವಾ ಅನ್ನೋ ಥರ ಯಾವಾಗ ಕನ್ಫ್ಯೂಷನ್ ಆದರೂ ಅದು ಅವರ ಒಂದು ಭವಿಷ್ಯದ ಮೇಲೆ ತುಂಬ ಎಫೆಕ್ಟ್ ಆಗ್ತಾ ಹೋಯಿತು. ಎಕ್ಸಾಮ್ ಮೇಲೂ ಕೂಡ ತುಂಬ ಎಫೆಕ್ಟ್ ಆಗ್ತಾ ಹೋಗಿದೆ. ಸರ್ ಅದಕ್ಕೋಸ್ಕರ ಏನಾದರೂ ಮಾಡಿ ಹಿಂದಿ ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳ್ತಿದ್ದಾರೆ ಹುಡುಗರು. ಯಾವುದೇ ಕಾರಣಕ್ಕೂ ಒಂದು ಮಾರ್ಕ್ಸು ಕೂಡ ಎಲ್ಲೂ ಹಿಡಿಯೋಂಗಿಲ್ಲ ಅಂತ ಹೇಳ್ತಿದ್ದಾರೆ. ಏನಾದರೂ ಮಾಡಿ ಈ ಒಂದು ವರ್ಷ ಹಿಂದಿಯನ್ನು ಕೌಂಟಿಗೆ ತಗೊಂಡು ರಿಸಲ್ಟನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. SLC ಪ್ರಾರಂಭ ಆದಾಗಿಂತನೂ ಸಹ ಹಿಂದಿ ನಮ್ಮ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ತುಂಬ ಕಷ್ಟಪಟ್ಟು ಹೋಗಿದ್ದು. ಇವಾಗ ಇಂಗ್ಲೀಷು ಮ್ಯಾಥ್ಸು ಅದರಲ್ಲೆಲ್ಲ ಕಡಿಮೆ ಆಗೋದನ್ನ ನಾವು ಹಿಂದಿಯಲ್ಲಿ ಕವರ್ ಮಾಡ್ಕೊಳ್ಳೋಣ ಅಂತ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಹೋಗಿದ್ದು. ಬಟ್ ಇಲ್ಲಿ ನೋಡಿದ್ರೆ ಯಾಕೋ ಇಲ್ಲಿ ಹಿಂದಿ ಸಬ್ಜೆಕ್ಟ್ನೇ ತೆಗೆದುಬಿಟ್ಟಿದ್ದಾರೆ. ಇವಾಗ ಪಾಸ್ ಆಗೋರು 10 ಮಾರ್ಕ್ಸು ತೆಗಿಯೋರ್ಗೂ ಔಟ್ ಆಫ್ ಔಟ್ ತೆಗಿಯೋರ್ಗೂ ವ್ಯತ್ಯಾಸನೇ ಇಲ್ದಂಗೆ ಆಗೋಗಿದೆ. ಇಲ್ಲಿ ವಿದ್ಯಾರ್ಥಿಗಳು ಎಷ್ಟು ಶ್ರಮ ಹಾಕಿ ಓದಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತು. ಅವರು ಶ್ರಮ ಎಲ್ಲ ಇಲ್ಲಿ ವ್ಯರ್ಥ ಆಯ್ತೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನೀವು ಹೇಳ್ತಾ ಇರೋದು ಈ ವರ್ಷ ಏನು ಹಿಂದಿ ಇದೆ ಈ ಥರ ಗ್ರೇಡ್ಗೆ ಇದು ಮಾಡಿ ಕನ್ಸಿಡರ್ ಮಾಡ್ತಾ ಇದ್ದಾರೆ, ಅದನ್ನು ಹೊಸದಾಗಿ ಮುಂದಿನ ವರ್ಷ ಮಾಡಿದರೆ ತೊಂದರೆ ಇಲ್ಲ, ಸ್ಟಾರ್ಟಿಂಗಲ್ಲಿ ಈಗ ಎಂಡಿಂಗಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆದಾಗ ಮಾಡ್ತಾ ಇರೋದು ಇದು ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಹಾಂ, ಅದೇ ಥರನೇ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನಾವು ಇವಾಗ ಮೊದಲೇ ಅವ್ರು ಏನಾದರೂ ಪ್ರಾರಂಭದಲ್ಲಿ SLC ಪ್ರಾರಂಭದಲ್ಲಿ ಏನಾದರೂ ಹಿಂದಿ ಲೆಕ್ಕ ಇಲ್ಲ ಅಂತ ಹೇಳಿದರೆ ನಾವು ಹಿಂದಿಗೆ ಹಾಕೋ ಎಫರ್ಟ್ನ ಬೇರೆ ಸಬ್ಜೆಕ್ಟಿಗೆ ಹಾಕ್ತಿದ್ದೋ. ಬಟ್ ಇವಾಗ ಸಡನ್ನಾಗಿ ಹಿಂಗೆ ಹೇಳಿರೋದ್ರಿಂದ ನಮ್ಮ ಟೈಮು ಸಹ ಇಲ್ಲಿ ಟೈಮು ಜೊತೆಗೆ ಕಷ್ಟಪಟ್ಟಿರೋದು ಸಹ ವೇಸ್ಟ್ ಆಯ್ತೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನು ಸಹ ಹಿಂದಿಲಿ ಔಟ್ ಆಫ್ ಔಟ್ ಬರೋಂಗೆ ಬಂದಿದ್ದೀನಿ, ಆದರೆ ಏನು ಪ್ರಯೋಜನವೇ ಇಲ್ಲ ಇದರಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಕಷ್ಟಪಟ್ಟಿರೋದೆಲ್ಲ ವೇಸ್ಟ್ ಆಗ್ತಿದೆ. ಮತ್ತು ಟೀಚರ್ಸು ಎಷ್ಟು ಕಷ್ಟಪಟ್ಟು ವಿದ್ಯಾರ್ಥಿಗಳನ್ನ ರೆಡಿ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಇವಾಗ ಇಬ್ಬರಿಗೂ ನೋವು ಉಂಟಾಗ್ತಾಯಿದೆ. ಇದಕ್ಕೆ ದಯವಿಟ್ಟು ಪರಿಹಾರ ಕೊಟ್ಟು ಹಿಂದಿನ ಈ ವರ್ಷ ಲೆಕ್ಕ ತಗೊಂಡು ಬೇಕಾದ್ರೆ ಮುಂದಿನ ವರ್ಷಕ್ಕೆ ಅದೇನು ಬೇಕೋ ಅದು ರೂಲ್ಸ್ ಮಾಡ್ಕೊಬೇಕು ಅಂತ ಕೇಳ್ತೀನಿ.
ಈ ವರ್ಷ ಯಾವ ರೀತಿ ಪ್ರಿಪೇರ್ ಆಗಿದ್ರಿ ಎಕ್ಸಾಮ್ಗೆ? ನಾವು ಹಿಂದಿ ಒಂದು ಲೈನು ಬಿಡ್ದಂಗೆ ಓದಿದ್ದು ಬುಕ್ಕಾಗೆ. ಹಾಂ. ಅಷ್ಟು ಚೆನ್ನಾಗಿ ಓದಿದ್ದು ಮತ್ತು ಅಷ್ಟು ಎಫರ್ಟ್ ಹಾಕಿದ್ದೋ. ಬಟ್ ಏನಂದರೆ ಇವಾಗ ಸಡನ್ನಾಗಿ ನಾಳೆ ಎಕ್ಸಾಮ್ ಅನ್ಬೇಕಾದ್ರೆ ಹಿಂದಿನ ತೆಗೆದುಬಿಟ್ರು. ನಾವು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಎದೆ ಕುಸ್ತೋದಂಗೆ ಆಗಿತ್ತು. ಯಾಕಂದರೆ ಬೇರೆ ಸಬ್ಜೆಕ್ಟಾಗೆಲ್ಲ ಇವಾಗ ಕಡಿಮೆ ಆಗಿರೋರು ಹಿಂದಿಲಿ ಕವರ್ ಮಾಡ್ಕೋಣ ಅಂತ ಕಷ್ಟಪಟ್ಟು ಓದಿರ್ತಾರೆ. ಇಲ್ಲಿ ನೋಡಿದ್ರೆ ಯಾಕೋ ಹಿಂಗೆ ಮಾಡಿಬಿಟ್ರಲ್ಲ ಅಂತ ಫುಲ್ ಬೇಜಾರಾಗಿದೆ ಎಲ್ಲರಿಗೂ. ಓಕೆ, ಇದ್ರ ಬಗ್ಗೆ ನಿಮ್ಮ ಟೀಚರ್ಸ್ಗಳ ಬಗ್ಗೆ ಜೊತೆ ಚರ್ಚೆ ಮಾಡಿದ್ರಾ? ಟೀಚರ್ಸ್ ಜೊತೆ ಚರ್ಚೆ ಮಾಡ್ದೋ, ಆದರೆ ಏನು ಪ್ರಯೋಜನ ಇಲ್ಲ ಇಲ್ಲಿ. ಆದರೆ ಹಿಂದಿ ಇಲ್ಲಿ ಲೆಕ್ಕ ತಗೊಬೇಕು ಅಂತ ಕೇಳ್ಕೊತೀವಿ. ಯಾಕಂದರೆ ತುಂಬ ಎಫರ್ಟ್ ಹಾಕಿ ಪಾಠ ಮಾಡಿರೋದ್ರ ಜೊತೆಗೆ ವಿದ್ಯಾರ್ಥಿಗಳು ಸಹ ಅಷ್ಟೇ ಎಫರ್ಟ್ ಹಾಕಿ ಓದಿದ್ರು. ಇಲ್ಲಿ ಯಾಕೆ ಹಿಂಗೆ ಮಾಡಿದ್ರು ಅಂತ ಗೊತ್ತಿಲ್ಲ. ಇದು ನಮ್ಮ ಮುಂಚೆನೇ ನಮಗೆ ವಿಷಯನ ತಿಳಿಸಿದರೆ ಸರೋಗಿರೋದು. ಇಲ್ಲಿ ಸಡನ್ನಾಗಿ ನಾಳೆ ಎಕ್ಸಾಮು ಅನ್ಬೇಕಾದ್ರೆ ಹಿಂಗೆ ಹೇಳ್ಬಿಟ್ರೆ ವಿದ್ಯಾರ್ಥಿಗಳಿಗೆ ಫುಲ್ಲು ಕನ್ಫ್ಯೂಸ್ ಆಯ್ತದೆ. ಹಿಂಗೆ ಮಾಡೋದು ತಪ್ಪಾಗಿದೆ. ನಾವು ಪರೀಕ್ಷೆಗೆ ಚೆನ್ನಾಗಿ ಸಿದ್ಧತೆ ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ ವಾಟರ್ ಮಾರ್ಕ್ ಸಮಸ್ಯೆಯಿಂದ ಪ್ರಶ್ನೆಗಳನ್ನ ಗುರುತಿಸಲು ಕಷ್ಟ ಆಯಿತು. ಇದರಿಂದ ಸರಿಯಾಗಿ ಉತ್ತರಿಸಲು ಸಾಧ್ಯ ಆಗಲಿಲ್ಲ. ಆದ್ದರಿಂದ ಗಣಿತದಲ್ಲಿ ನಮಗೆ ಬರಬೇಕಾದ ಅಂಕಗಳು ಎಲ್ಲಿ ಕಡಿಮೆಯಾಗುತ್ತೋ ಎಂಬ ಭಯ ಇದೆ. ಇದರಿಂದ ಸಾವಿರಾರು ವಿದ್ಯಾರ್ಥಿಗಳ ಫಲಿತಾಂಶದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದ್ದು, ಕೂಡಲೇ ಈ ವಿಷಯದಲ್ಲಿ ಶಿಕ್ಷಣ ಇಲಾಖೆ ಮಧ್ಯ ಪ್ರವೇಶಿಸಿ ಕೃಪಾಂಕವನ್ನ ನೀಡಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಗಣಿತದಲ್ಲೂ ಜಾಸ್ತಿ ಔಟ್ ಆಫ್ ಸಿಲೆಬಸ್ ಎಲ್ಲ ಬಂದಿದೆ, ಮತ್ತೆ ನಂಬರಲ್ಲಿ ಚೇಂಜ್ ಆಗಿದೆ. ಅದರಿಂದ ಪ್ರಾಬ್ಲಮ್ಸ್ ಬೇರೆ ತಪ್ಪಾಗವೆ. ವಿಜ್ಞಾನದಲ್ಲೂ ಒಂದು ನಂಬರ್ಸ್ಗಳು ಔಟ್ ಆಫ್ ಸಿಲೆಬಲ್ಸಿಂದ ಕೊಟ್ಬಿಟ್ಟು ಅವ್ರ ಕ್ವಶನ್. ಇದರಿಂದ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಾವು ಬರೆಯೋದು ಬರ್ತಿದ್ದೀವಿ, ಸ್ಕೋರ್ ಎಲ್ಲ ಕಮ್ಮಿ ಆಗುತ್ತಿದ್ರಾಗ ಏನಾರ ಮಾಡ್ತಾಯಿದ್ರೆ ಆ ಸ್ಕೋರ್ ಕಮ್ಮಿ ಆದಾಗ ನಾವು ಏನು ಬೇರೆ ಕಾಲೇಜ್ಗೆ ಹೋದಾಗ ಇಷ್ಟೇನೋ ಸ್ಕೋರು ಅಂತ ಕೇಳ್ತಾರೆ. ಅವಾಗ ನಾವು ಏನು ಮಾಡಬೇಕು? ಇದನ್ನು ಸ್ವಲ್ಪ ಸರ್ಕಾರ ನೋಡ್ತಾರೆ. ನಮಗೆ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿತ್ತು, ಆದರೂ ಅದನ್ನು ಗ್ರೇಡ್ ಕೊಡ್ತೀವಿ ಅಂತ ಹೇಳೋರೆ. ಅದು ನಮ್ಗೊಂದು ಸ್ವಲ್ಪ ಬೇಜಾರಾಗೈತೆ. ಈಗ ಹಿಂದಿ ಇದ್ದಿದ್ರೆ ನಮ್ಗೆ ಒಳ್ಳೆ ಸ್ಕೋರ್ ಆಗಿರೋದು. ಆದರೂ ಇದ್ರಾಗೆಲ್ಲ ಮಾರ್ಕ್ಸ್ ಹೋಗೋದು ಹಿಂದೆಗೂ ಹೋಗೈತೆ ಅಂತ ನಮಗೆ ಬೇಜಾರಾಗೈತೆ. ಈಗ ಸ್ಕೋರ್ ಕಮ್ಮಿ ಆಗ್ತೈತೆ, ಏನು ಮಾಡೈತಿ? ಯಾವತ್ತು ನಡೆದಿದ್ದು ಇದು ಗಣಿತ? ನಮ್ಗೆ 28ನೇ ತಾರೀಕು ನಡೆದಿದ್ದು. 28ನೇ ತಾರೀಕು ನಡೀತು. ಆದರೂ ನಮ್ಗೆ ಈ ಪೇಪರ್ ತುಂಬ ಟಫ್ ಅನ್ನಿಸ್ತು. ನಂಬರ್ ಇಲ್ಲ ಅಂದಿದ್ರೆ ಮಾಡ್ಬೋದಾಯ್ತು ಲೆಕ್ಕಗಳು. ಈ ನಂಬರ್ ಏನೇನೋ ನಂಬರ್ ಬಂದ್ಬಿಟ್ಟವೆ, ಅದರಿಂದ ನಮಗೆ ತೊಂದರೆ ಆಗ್ತೈತೆ. ಅಂದರೆ ಪೇಪರ್ ಮೇಲೆ ಈ ಬೇರೆ ನಂಬರ್ಸ್ಗಳು ಪ್ರಿಂಟ್ ಆಗಿರೋದು ಅಂತನಾ? ಪೇಪರ್ ಮೇಲೆ ಬೇರೆ ನಂಬರ್ಗಳು ಪ್ರಿಂಟ್ ಆಗವೆ. ಆದರೆ ಲೆಕ್ಕದ ಮೇಲೆ ಲೆಕ್ಕ ಸೂತ್ರ ಕೊಟ್ಟಾರಲ್ಲ, ಆ ಸೂತ್ರಗಳ ಮೇಲೆ, ಆಮೇಲೆ ಇದು ಸಮೀಕರಣಗಳು ಕೊಟ್ಟಾರ, ಆ ಸಮೀಕರಣಗಳ ಮೇಲೆ ಆ ನಂಬರ್ ಪ್ರಿಂಟ್ ಆಗೈತೆ. ಅದರಿಂದ ನಮಗೆ ಯಾವ ನಂಬರ್ ಹಾಕಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಹಾಕೊಂಡು ಮಾಡಿದ್ದೀವಿ, ಏನೋ ತಪ್ಪಾಗಿರ್ತವೆ ಅಂತ ನಮ್ಮ ಅನಿಸಿಕೆ. ಮತ್ತೆ ಮುಂದೆ ಅದು ಗ್ರೇಸಿಂಗ್ ಬೇರೆ ಸಬ್ಜೆಕ್ಟಲ್ಲಿ ಕೊಟ್ಟಿದ್ದಾರೆ, ಅದೇ ಥರ ಏನಾನ ಇದರಲ್ಲೂ? ಇದೇ ಥರ ವಿಜ್ಞಾನದಲ್ಲಿ ಔಟ್ ಆಫ್ ಸಿಲೆಬಸ್ ತೆಗ್ದಿದ್ರೆ 2 ಕ್ವಶನ್, ಅದಕ್ಕೆ ಇದು ಗ್ರೇಸ್ ಮಾರ್ಕ್ಸ್ ಕೊಟ್ಟವ್ರೆ. ಇದು ಕೊಡಬೇಕು ಅಂತ ಕೇಳ್ಕೊಂತ. ಗಣಿತದಲ್ಲಿ ಎಷ್ಟು ಈ ಥರ ಹಿಂಗಾಗಿದೆ? ಎಷ್ಟು ಕ್ವಶನ್ಸು? ಒಂದು 7-8 ಕ್ವಶನ್ ಹಿಂಗಾಗವೆ. ಹಾಂ. ತಿರ್ಗಾ ಔಟ್ ಆಫ್ ಸಿಲೆಬಸ್ ಏನೋ ಕ್ವಶನ್ಸ್ ರೈಸ್ ಆಗಿದ್ದಾವೆ ಅಂತ ಅಂದ್ರು. ಕ್ವಶನ್ ರೈಸ್ ಆಗೈತೆ ಇದ್ರಾಗ ಜಾಸ್ತಿ. ಎಷ್ಟು? 1-2 ಆಗೈತೆ ಅಷ್ಟೇ. ಯಾವುದರಲ್ಲಿ? ಗಣಿತ ಪೇಪರಲ್ಲಿ. ಹಾಂ. ವಿಜ್ಞಾನ ಪೇಪರಲ್ಲಿ 2 ಆಗೈತೆ. ಚೆನ್ನಾಗಿ ಬರ್ದ್ವಿ. ಸೋಷಿಯಲ್ಲು, ಮ್ಯಾಥ್ಸ್ ಅಂತ ಪ್ರಾಬ್ಲಮ್ ಆಗೈತೆ. ಆಮೇಲೆ ಕನ್ನಡನೂ ಚೆನ್ನಾಗಿ ಬರ್ದ್ವಿ. ಸೈನ್ಸು ಔಟ್ ಆಫ್ ಸಿಲೆಬಸ್ ತೆಗೆದವ್ರೆ. ಹಿಂದಿ ಸ್ಕೋರಿಂಗ್ ಸಬ್ಜೆಕ್ಟ್ನ ಇಳಿಸ್ಬಿಟ್ಟವ್ರೆ. ಆಮೇಲೆ ಗಣಿತದಲ್ಲಿ ನಂಬರ್ಗಳು ಗೊತ್ತಾಗ್ತಾ ಇಲ್ಲ. ನಂಬರ್ ಅಂದರೆ ಏನು ಸಮಸ್ಯೆ ಪೇಪರಲ್ಲಿ? ಪ್ರಿಂಟು ಸ್ವಲ್ಪ ಕೊಟ್ಬಿಟ್ಟವ್ರೆ. 2, 6 ಅನ್ನೋದು ಏನು ಗೊತ್ತಾಗ್ತಾನೆ ಇಲ್ಲ. ಈಗ ಒಟ್ಟಾರೆಯಾಗಿ ಈಗ ಎಕ್ಸಾಮು ಕಂಪ್ಲೀಟ್ ಮಾಡಿದ್ದೀರಾ, ಈಗ ಏನು ಅನ್ನಿಸ್ತಾ ಇದೆ? ಎಷ್ಟು ಮಾರ್ಕ್ಸ್ ಬರ್ಬೋದು ನಿಮ್ಮದು? ಸ್ಕೋರು ಕಮ್ಮಿ ಆಗ್ತದೆ, ಎಲ್ಲ ಕಡೆ ಕೇಳ್ತಾರೆ ಸ್ಕೋರ್ ಯಾಕೆ ಕಮ್ಮಿ ಅಂತ. ಇರೋ ಕ್ವಶನ್ ಪೇಪರಲ್ಲೆಲ್ಲ ಈ ಥರ ಮಾಡಿಕೊಟ್ರೆ ಸ್ಕೋರ್ ಕಮ್ಮಿನೇ ಆಗೋದಲ್ವಾ? ಇನ್ನು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಶಾಸಕ ಡಿಟಿ ಶ್ರೀನಿವಾಸ್ ಅವರು ಸಹ ಈ ಬಗ್ಗೆ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯವನ್ನ ಪ್ರಶ್ನಿಸಿ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಾರದೆಂದು ಶಾಲಾ ಶಿಕ್ಷಣ ಹಾಗೂ ಸುರಕ್ಷತಾ ಇಲಾಖೆ ಆಯುಕ್ತರಿಗೆ ಕೃಪಾಂಕ ನೀಡುವಂತೆ ಮನವಿಯನ್ನ ಸಲ್ಲಿಸಿದ್ದಾರೆ. ಒಟ್ನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಗೊಂದಲಗಳ ಕುರಿತು ಶಿಕ್ಷಣ ಇಲಾಖೆ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಭರತ್, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.